ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಇರುವ ಹಜರತ್ ಸೈಯದ್ ಕುತುಬ್ ಗೋರಿ ಈ ದರ್ಗಾದ ಇತಿಹಾಸ ಸಾಕಷ್ಟಿದೆ. ನನಗೆ ಸುಮಾರು ಜನ ಹೇಳಿದರು ಈ ದರ್ಗಾದ ಭೇಟಿ ನೀಡು, ಈ ದರ್ಗಾಗೆ ಭೇಟಿ ನೀಡಿದ್ರೆ ನಿಮಗೊಂದು ಇತಿಹಾಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಮಾಮೂಲಿ ಎಲ್ಲ ದರ್ಗಾಗಳು ಇದೇ ಥರನೇ ಇರ್ತವೆ. ಸೇಮ್ ಗಮನಿಸ್ಬೋದು, ಎಲ್ಲ ದರ್ಗಾಗಳಲ್ಲೂ ಇದೇ ಥರನೇ ಇರ್ತೈತೆ. ಅಂದರೆ ಪ್ರತಿಯೊಂದು ದರ್ಗಾಕ್ಕೂ ತನ್ನದೇ ಆದಂಥ ಒಂದು ಇತಿಹಾಸ ಇರ್ತದೆ. ಈ ದರ್ಗಾಗಳಿಗೆ ಭೇಟಿ ನೀಡಿದರೆ ತಮ್ಮ ಕಷ್ಟಗಳು ಇಷ್ಟಗಳು ನೆರವೇರ್ತವೆ ಅನ್ನೋ ಒಂದು ಭಾವನೆ ಜೊತೆಗೆ ನಂಬಿಕೆ. ಈ ದರ್ಗಾ ಬಂದು ಕೋಲಾರ ನಗರದ ಕ್ಲಾಕ್ ಟವರ್ ಸಮೀಪ ಇರೋದು. ಈ ದರ್ಗಾಕ್ಕೆ 700 ವರ್ಷಗಳ ಇತಿಹಾಸ ಇದೆ ಅಂತ. ಅಂದರೆ ಈ ದರ್ಗಾದಲ್ಲಿ ತಾವು ಏನು ಅಂದ್ಕೊಳ್ತೀರೋ ಅದನ್ನು ನೆರವೇರುವಂಥ ಒಂದು ಶಕ್ತಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಚಿಕ್ಕ ಮಕ್ಕಳೇನಾದರೂ ಭಯ ಬಿದ್ದರೆ ಅವರಿಗೆ ಮಂತ್ರ ಹಾಕೋದ್ರ ಮುಖಾಂತರ, ಯಂತ್ರ ಕಟ್ಟೋದ್ರ ಮುಖಾಂತರ ಒಂದು ಭಯಭೀತಿನ ಓಡಿಸುವಂಥ ಪ್ರಕ್ರಿಯೆಗಳು ಕೂಡ ನಡೀತದೆ. ಅಂದರೆ ಇಲ್ಲಿ ಈ ದರ್ಗಾಗೆ ಭೇಟಿ ನೀಡಿ ಏನು ಅಂದ್ಕೊಳ್ತಿರೋ, ಅಂದರೆ ಇವಾಗ ಏನಾದರೂ ಒಂದು ಕೆಲಸಕ್ಕೆ ಹೋಗ್ತೀರೋ ಅದನ್ನು ಆಗಲಿ ಅಂತ ಏನಾದರೂ ಒಂದು ನಂಬಿಕೆಯಿಂದ ಇಲ್ಲಿ ಬಂದು ಪೂಜೆ ಸಲ್ಲಿಸಿದರೆ ಆ ಕೆಲಸ 100% ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ. ನೀವೇನಾದ್ರೂ ಈ ಕೋಲಾರಕ್ಕೇನಾದರೂ ಭೇಟಿ ನೀಡಿದಾಗ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಈ ದರ್ಗಾ ಇದೆ. ಈ ದರ್ಗಾಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸ್ಬೋದು. ದರ್ಗಾದ ಇತಿಹಾಸವನ್ನು ನಮ್ಮ ಕೋಲಾರ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಜುಗ್ನು ಅಸ್ಲಾಂರವರು ಸವಿಸ್ತಾರವಾಗಿ, ಅಂದರೆ ಕನ್ನಡದಲ್ಲಿ ಅಷ್ಟೇನೂ ಅವ್ರಿಗೆ ಪಕ್ವಾಗಿಲ್ಲ, ಕನ್ನಡನೂ ಬರ್ತದಂತೆ, ಆದರೆ ಉರ್ದುನಲ್ಲಿ ಸವಿವರವಾಗಿ ಹೇಳ್ತಾರೆ. ಸ್ವಾಮಿ ನಮಸ್ತೆ. ನಮಸ್ಕಾರ. ಅಲ್ಲ, ಈ ಒಂದು ದರ್ಗಾಕ್ಕೆ 700 ವರ್ಷಗಳ ಇತಿಹಾಸ ಇದೆ ಅಂತಿದ್ದಾರೆ. ಇದು अस्सलाम वालेकुम रहमतुल्लाहि बरकातहू। ये दरगाह हज़रत कुतुब गौरी रहमतुल्लाह अलैह, ये सरकार गौरी सल्तनत के पाशाह थे। इन्हों वफ़ात के बाद 12 साल इनका जनाजा खलंदरा के साथ पूरे 70 खलंदरों के साथ पूरे हिंदुस्तान में फिरते हुए इनकी एक बात थी, जहाँ पर मेरा जनाजा रुकता वहीं पर मेरी दरगाह बनाए करके उसमें बोले थे। उसके वास्ते ये 12 साल जनाजा फिरा। उसके बाद ये मकाम पे आकर इनका जनाजा रुका। जब रुकने पर यहाँ इनकी वफ़ात हुई। और ये खुद 4 खुतबा, हिंदुस्तान में 4 खुतब हैं, उसमें पहला खुतब ये हैं। और ये कुतुब गौरी रहमतुल्लाह अलैह जब कोलार आए, जब से अल्लाह के फजल से कोलार की आवाम ये दरबार को बहुत दिलो जहाँ से चाचे और बहुत इनकी करामात हैं। और ये बुज़ुर्ग बहुत आलीशान बुज़ुर्ग हैं। ये ख्वाजा गरीब नवाज़ के सिलसिले के ही ये कुतुब गौरी रहमतुल्लाह जब कोलार आए तो कोलार से हर आदमी की चाहत है ये दरबार को। ಈ ದರ್ಗಾ 12 ವರ್ಷ ಇವ್ರದ್ದು ಸಮಾಧಿ ಎತ್ಕೊಂಡು ಎಲ್ಲ ಹಿಂದೂಸ್ತಾನಲ್ಲಿ ತಿರುಗಿ ಇವ್ರ ಮಾತು ಏನಿತ್ತಂದರೆ ನಮ್ಮದು ತಿಥಿ ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಮಗೆ ಇದು ಮಾಡಬೇಕು, ಸಮಾಧಿ ಮಾಡಬೇಕಂತ ಇವ್ರದ್ದು ವಿಚಾರ ಇತ್ತು. 12 ವರ್ಷ ಆದಮೇಲೆ ಇವ್ರು ಇಲ್ಲೇ ಕೋಲಾರ ಬಂದಿದ್ದು. ಕೋಲಾರ ಬಂದ ತಕ್ಷಣ ಇವ್ರಿಗೆ ಇಲ್ಲಿ ಸಮಾಧಿ ಆಗಿರೋದು. ಈ ದರ್ಗಾ ನೀವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಈ ದರ್ಗಾಗೆ ಬಂದು ಹೋಗ್ತಾನೆ. ಎಲ್ಲರಿಗೂ ಇವರು ಇದು ಆಗಿ ಪ್ರಾರ್ಥನೆ ಮಾಡ್ತಾರೆ.
ಎಲ್ಲರಿಂದ ಈ ದೇವಸ್ಥಾನದಿಂದ ಎಲ್ಲರಿಗೂ ಅನುಕೂಲ ಇದೆ. ಅಲ್ಲ, ಈಗ ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಸಣ್ಣ ಮಕ್ಕಳೇನಾದರೂ ಭಯ ಬಿದ್ದರೆ, ಬೇರೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳಾದ್ರೆ ಜಾತಿ ಮತ ಇಲ್ದಿರನೇ ಇಲ್ಲಿ ಬಂದು ಮಂತ್ರ ಹಾಕ್ಸ್ಕೊಂಡು ಯಂತ್ರ ಹಾಕ್ಸ್ಕೊಂಡು ಹೋದ್ರೆ ವಾಸಿ ಆಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಹಾಂ, ಎಲ್ಲ ಚಿಕ್ಕ ಮಗಳು ಎಲ್ಲೋ ಏನಾನ ಭಯ ಭಕ್ತಿ ಏನಾನ ಇದ್ರಿ ಇಲ್ಲಿ ಬಂದು ಅನುಕೂಲ ಮಾಡ್ಕೊಂಡು ಹೋಗೋ ಜಾಗನೇ ಇದು. ಎಲ್ಲರೂ ಜಾತೂ ಬರ್ತಾನೆ, ಬರ್ದು ಅವನಿಗೆ ಎಲ್ಲರಿಗೂ ಚೆನ್ನಾಗಾಗ್ತಾ ಇದೆ ಅಂತ ಎಲ್ಲರೂ ಬರ್ತಾರೆ. ಅಂದರೆ ಜಾತಿ ಮತ ಇಲ್ಲ, ಜಾತಿ ಮತ್ತೆ ಒಂದು ನಂಬಿಕೆ, ದೇವರಲ್ಲಿರೋಂಥ ಒಂದು ನಂಬಿಕೆ, ನಂಬಿಕೆ ದೇವರಲ್ಲಿರೋದು ಒಂದು ನಂಬಿಕೆ. ಇವ್ರು ಯಾರು ಬರಬೇಡ ಅಂತ ಯಾರು ಏನು ಹೇಳಲ್ಲ. ಆಮೇಲೆ ಜಾತಿ ಬರ್ತಾರೆ. ಇನ್ನೂ ಒಂದು, ಇಲ್ಲಿ ಯಥೇಚ್ಛವಾಗಿ ರಾಜಕಾರಣಿಗಳೆಲ್ಲ ಭೇಟಿ ನೀಡಿ ಒಂದು ಆಶೀರ್ವಾದ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ತೊಗೊಂಡೋಗಿದ್ದಾರೆ ಆಶೀರ್ವಾದ, ಅದಕ್ಕೆ ಅವ್ರಿಗೆ ಅನುಕೂಲ ಆಗಿದೆ. ಅದಕ್ಕೆ ಎಲ್ಲರೂ ಬರ್ತಾರೆ. ಈ ದರ್ಗಾನಲ್ಲಿ ಯಾವ ದರ್ಗಾನಲ್ಲಿ ಏನು ಜಾತಿ ಬಾನಿನೇ ಇಲ್ಲ. ಇವಾಗ ಅಜ್ಮೀರ್ನಲ್ಲಿ ಅಲ್ಲಿ ಏನೂ ಇಲ್ಲ, ಎಲ್ಲರೂ ಹೋಗ್ತಾರೆ. ನಮ್ಮ ಚಂಕ್ಷಾಲಿ ದರ್ಗಾ ಐತೆ, ಅಲ್ಲಿ ಇಲ್ಲೂ ಐತೆ. ಕೋಲಾರ್ನಲ್ಲಿ ಶಾಬಾಷ್ಕಲ್ ಅಂತ ದರ್ಗಾ ಐತೆ. ಎಲ್ಲ ದರ್ಗಾಕ್ಕೂ ಎಲ್ಲರಿಗೂ ಹೋಗ್ತಾರೆ, ಬರ್ತಾರೆ. ಆಮೇಲೆ ಇನ್ನೂ ಒಂದು ವಿಚಾರ ಕೇಳ್ಬಿಟ್ಟೆ, ಹೈದರಾಲಿ ಅವರ ತಂದೆ ಇಲ್ಲೇ ಸಮಾಧಿ ಇದೆ ಅಂತ ಹೇಳ್ತಾರೆ. ಸೈದಾನಿ ಬಿ ದರ್ಗಾ. ನಮ್ಮದು ಅದರಲ್ಲಿ ಅಂದರೆ ಟಿಪ್ಪು ಸುಲ್ತಾನ್ ಅವರ ತಂದೆ ಇಲ್ಲಿ ಸಮಾಧಿ ನಮ್ಮ ಸೈದಾನಿ ಬಿ ದರ್ಗಾ ಅಂತ ಅವ್ರದ್ದೇ ಇದು ಅವರೇ ಕಟ್ಟಿರೋದು. ಮತ್ತು ಈದ್ಗಾ ಟಿಪ್ಪು ಸುಲ್ತಾನ್ ಅವರೇ ಕಟ್ಟಿರೋದು, ಎಲ್ಲ ಅವ್ರದ್ದೇ ಇರೋದು. ಒಟ್ಟಿನಲ್ಲಿ ದರ್ಗಾದಲ್ಲಿ ಒಂದು ಪವರ್ಫುಲ್ ಶಕ್ತಿ ಇದೆ. ಹಾಂ, ಅಂದರೆ ವಿಶೇಷ ಪೂಜೆಗಳು ಯಾವತ್ತು ನಡೀತದೆ? ಇದು ವರ್ಷಕ್ಕೊಂದು ಸತಿ. ಅಂದರೆ ವರ್ಷಕ್ಕಂದ್ರೆ ರಂಜಾನ್ ಟೈಮ್ ಅಲ್ಲ? ರಂಜಾನ್ ಅಲ್ಲ, ಇವ್ರದ್ದು ಡೇಟೇ ಐತೆ ಆ ಟೈಮು. ಹಾಂ, ಅಂದರೆ ಯಾವ ತಿಂಗಳಲ್ಲಿ ನಡೀಬೋದು? ಕೋಸ ಮೀನ ಮಾತಾಡ್ಸ್ರಿಯ ಕಾದರ್ ಮೀನ ಅಂದರೆ ಕೋಸ ಮೀನ ಅಂತ. ಜನವರಿ ಪ್ರತಿ ಜನವರಿನಲ್ಲಿ ವಿಶೇಷ ಪೂಜೆ ನಡೀತದೆ. ಜನವರಿ 21. ಎಷ್ಟು ದಿನಗಳ ಕಾಲ ನಡೀತದೆ? 3 ದಿವಸ ನಡೀತದೆ. ಹಾಂ, ಇಲ್ಲ ಇರೋ ಕಮಿಟಿಯವರು ಇವರು ಇದು ಟೈಮ್ನಲ್ಲಿ ಟೈಮ್ನಲ್ಲಿ ಒಂದು 20, 21, 25 ಮದುವೆನೂ ಮಾಡ್ತಾರೆ. ಅಂದರೆ ಉಚಿತ ಸಾಮೂಹಿಕ ಮದುವೆ. ಅಂದರೆ ತೀರಾ ಬಡವರು ಯಾರಿರ್ತಾರೆ ಅವ್ರನ್ನ ಗುರುತಿಸಿ ಮದುವೆಗಳು ಮಾಡ್ತಾರೆ. ಕೈಲಾಗದವರು ಅಂತಾರಲ್ಲ ಅವ್ರಿಗೆ ಹಿರಿ ಮದುವೆನೂ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಮಾಧಿ ನಮ್ಮ ಭಾರತ ದೇಶದಲ್ಲಿ ಜಾತಿ ಧರ್ಮಕ್ಕೆ ಅವಕಾಶ ಇಲ್ಲ. ನಾವೆಲ್ಲರೂ ಒಂದೇ. ನಾವು ಎಲ್ಲರೂ ಒಂದೇ. ಕೋಲಾರ್ನಲ್ಲಿ ನಾವೆಲ್ಲರೂ ಎಲ್ಲ ಇಂಡಿಯಾನಲ್ಲಿ ನಾವೆಲ್ಲ ಒಂದೇ. ಅಂದರೆ ಯಾರು ಬೇಕಾದ್ರೂ ಬರ್ಬೋದು. ಅಂದರೆ ಯಾರು ಬೇಕಾದ್ರೆ ಬರ್ಬೋದು. ಈ ದರ್ಗಾದ ಕಟ್ಟುಪಾಡುಗಳನ್ನ ಅನುಸರಿಸ್ಕೊಂಡು ಒಳಗಡೆ ಬರಬೇಕು. ಅಲ್ಲಿ ಏನಿರ್ತದೋ ಅದನ್ನು ಪಾಲಿಕೆ ಮಾಡ್ಕೊಂಡು ಬರಬೇಕು, ಹೋಗ್ಬೇಕು ಅಷ್ಟೇ.